ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತ್ವಚೆಯ ಸೌಂದರ್ಯವನ್ನು ಹೆಚ್ಚಿಸಲು ಮನೆಮದ್ದುಗಳು. ಚರ್ಮವು ಮಾಸಿದಂತಿದ್ದರೆ 2 ಕ್ಯಾರೆಟ್ ಅನ್ನು ಆವಿಯಲ್ಲಿ ಬೇಯಿಸಿ ಹಿಟ್ಟಿನಂತೆ ಮಾಡಿಕೊಂಡು ಅದಕ್ಕೆ 1 ಚಮಚ ನಿಂಬೆ ರಸ, 1 ಚಮಚ ಮೊಸರು, 1 ಚಮಚ ಜೇನುತುಪ್ಪ ಹಾಕಿ ಕಲಸಿ ಮೈಗೆ, ಮುಖ, ಕೈಕಾಲುಗಳಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ. ಯಾವ ಋತುವಿನಲ್ಲಾದರೂ ಸರಿ 1 ಚಮಚ ಹರಳೆಣ್ಣೆಗೆ ಪನ್ನೀರು ಸೇರಿಸಿ ಮುಖ, ಕತ್ತುಗಳಿಗೆ ಮಲಗುವ ಮುನ್ನ ಸವರಿ ಬೆಳಿಗ್ಗೆ ಏಳುವಾಗ ಮುಖ ತೊಳೆದುಕೊಳ್ಳಿ. ಚರ್ಮದ ಒರಟುತನ ಕಡಿಮೆ ಆಗುತ್ತದೆ. ಒರಟು ಶುಷ್ಕ ಚರ್ಮಕ್ಕೆ ಒಂದಿಷ್ಟು ಹತ್ತಿಯನ್ನು ಬೆಚ್ಚಗಿನ ಆಲಿವ್ ಎಣ್ಣೆಯಲ್ಲಿ ಅದ್ದಿ ಮುಖಕ್ಕೆ ಧಾರಾಳವಾಗಿ ಸವರಿ ರಾತ್ರಿಯೆಲ್ಲ ಹಾಗೆಯೇ ಬಿಟ್ಟು ಬೆಳಿಗ್ಗೆ ಬಿಸಿ ನೀರಿನಲ್ಲಿ ಮುಖ ತೊಳೆಯಿರಿ. ಚರ್ಮದ ಸುಕ್ಕುಗಳನ್ನು ಹೋಗಲಾಡಿಸಲು 2 ಚಮಚ ಆಲಿವ್ ಎಣ್ಣೆಗೆ 1 ಮೊಟ್ಟೆ ಸೇರಿಸಿ ಮುಖ, ಕತ್ತುಗಳಿಗೆ ಸವರಿ ಒಣಗಲು ಬಿಟ್ಟು ಬಿಸಿ ನೀರಿನಲ್ಲಿ ಮುಖ ತೊಳೆಯಿರಿ. ತೊಳೆಯುವ ನೀರಿಗೆ 1 ಚಮಚ ಸೋಡಾ ಬೈಕಾರ್ಬೋನೇಟ್ ಸೇರಿಸಿದರೆ ಉತ್ತಮ ಫಲಿತಾಂಶ ಕಂಡುಬರುತ್ತದೆ. ಮೊಡವೆಗಳು ಮೇಲೆ ಬರುತ್ತಿದ್ದರೆ ಕಡಲೆ ಹಿಟ್ಟಿನಿಂದ ಮುಖ ತೊಳೆದು ಟೊಮೆಟೊ ರಸ ಅಥವಾ ನಿಂಬೆ ರಸ ಹಚ್ಚಿ ಕ್ರಮೇಣ ಕಡಿಮೆ ಆಗುತ್ತದೆ. 30 ವರ್ಷ ದಾಟಿದವರು ಆದಷ್ಟು ಉಪ್ಪು ಬಳಸುವುದನ್ನು ಕಡಿಮೆ ಮಾಡಬೇಕು. ಯಾವ ಕಾರಣಕ್ಕೆ ಆಗಲಿ ಉಗುರಿನಿಂದ ಮೊಡವೆಗಳನ್ನು ಚಿವುಟಬೇಡಿ. ಪ್ರತಿ ಸಲ ಮುಖ ತೊಳೆಯುವಾಗ 1 ಚಮಚ ನಿಂಬೆ ರಸಕ್ಕೆ 1 ಚಮಚ ಪನ್ನೀರು ಸೇರಿಸಿ ಮುಖಕ್ಕೆ ಸವರಿ 5 ನಿಮಿಷ ಬಿಟ್ಟು ಅಲಂಕರಿಸಿಕೊಳ್ಳಿ. ಮೊಡವೆಗಳ ಮೇಲೆ ತುಳಸಿ ರಸ, ಇಂಗಿನ ರಸ, ಜಾಜಿಕಾಯಿಯ ರಸ ಅಥವಾ ಬೇವಿನ ರಸ ಹಚ್ಚಿ ವಾರಕ್ಕೆ 2 ಬಾರಿ ಮುಖವನ್ನು ಸ್ವಚ್ಛ ಮಾಡಿಕೊಂಡು ನಂತರ 5 ನಿಮಿಷ ಹಬೆಗೆ ಒಡ್ಡಿ ಮೃದುವಾಗಿ ಒರೆಸಿಕೊಳ್ಳಿ. ಅನಂತರ ಮುಖಕ್ಕೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಅಥವಾ ಕೆಮ್ಮಣ್ಣನ್ನು ನೀರಿನಲ್ಲಿ ಕಲಸಿ ಕಣ್ಣುಗಳ ಸುತ್ತ ಬಿಟ್ಟು ಮುಖಕ್ಕೆಲ್ಲ ಸವರಿ 20 ನಿಮಿಷಗಳ ಕಾಲ ಬಿಟ್ಟು ಮುಖ ತೊಳೆದುಕೊಳ್ಳಿ. ಪ್ರತಿದಿನ ಮುಖವನ್ನು 2 ಬಾರಿಯಾದರೂ ಶುಭ್ರವಾಗಿ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ರಾತ್ರಿ ಮಲಗುವಾಗ ಯಾವ ಅಲಂಕಾರ ಸಾಧನವನ್ನು ಬಳಸಬಾರದು. ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ 1 ಲೋಟ ನಿಂಬೆ ರಸ ಅಥವಾ ಕಿತ್ತಳೆ ರಸವನ್ನು ಸಕ್ಕರೆ ಹಾಕಿಕೊಳ್ಳದೆ ಸೇವಿಸಿ. ಮುಖವನ್ನು ಶುಭ್ರವಾಗಿ ತೊಳೆದು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಜಾಯಿಕಾಯಿಯನ್ನು 20 ಸುತ್ತು ಅರೆದು ಹಾಲಿನಲ್ಲಿ ಕಲಸಿ ಮುಖಕ್ಕೆಲ್ಲ ಸವರಿ ಅರ್ಧ ಗಂಟೆಗಳ ಕಾಲ ತಡೆದು ಅನಂತರ ಮುಖ ತೊಳೆದು ಮಲಗಿದ್ದಲ್ಲಿ ಮೊಡವೆಗಳಿಂದ ದೂರವಿರಬಹುದು. ಮೊಡವೆ ಮೇಲೆ ಮೇಲೆ ಬರುತ್ತಿದ್ದು ಕಡಲೆಕಾಳಿನಷ್ಟು ದಪ್ಪವಾಗಿದ್ದು ತೊಂದರೆ ಕೊಡುತ್ತಿದ್ದಲ್ಲಿ ಮುಖವನ್ನು ಶುಭ್ರವಾಗಿ ತೊಳೆದು ಕೆಮ್ಮಣ್ಣನ್ನು ನೀರಿನೊಂದಿಗೆ ಕಲಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಕಾಲ ನೆನೆದು ಮುಖ ತೊಳೆಯಬೇಕು. ಮೊಡವಿರುವ ಭಾಗದ ಮೇಲೆ ಆಗಾಗ ಕೆಮ್ಮಣ್ಣು ಹಚ್ಚುತ್ತಿರಬೇಕು. ಚಂದನ ಅಥವಾ ಗಂಧವನ್ನು ತೆಗೆದು ಮೊಡವೆಗಳಿಗೆ ಹಚ್ಚಿದರೆ ಅವುಗಳು ನಿವಾರಣೆಯಾಗುವುದು. ಸಂಜೆ ಮುಖ ತೊಳೆದು ನೀರು ಆರಲು ಬಿಡಿ. 4 ಚಮಚ ಹಾಲಿಗೆ ಅರ್ಧ ಚಮಚ ಅರಿಶಿಣ ಸೇರಿಸಿ ಮುಖ, ಕತ್ತುಗಳಿಗೆ ಹಚ್ಚಿ ಅರ್ಧ ಗಂಟೆಗಳ ಕಾಲ ಬಿಟ್ಟು ಮತ್ತೆ ತಣ್ಣೀರಿನಲ್ಲಿ ಮುಖ ತೊಳೆಯಿರಿ. ಮಲಗುವ ಮುನ್ನ 1 ಚಮಚ ಹಿಪ್ಪೆ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಮುಖ, ಕತ್ತುಗಳಿಗೆ ಹಚ್ಚಿ ಮಲಗಿ. ಮುಖದಲ್ಲಿ ಕಂದುಗಪ್ಪನ್ನು ಹೋಗಲಾಡಿಸಲು ಆಲಿವ್ ಎಣ್ಣೆಗೆ ಒಂದಿಷ್ಟು ವಿನೆಗರ್ ಸೇರಿಸಿ ಸ್ನಾನಕ್ಕೆ 2 ಗಂಟೆಗಳ ಮುಂಚೆ ಮುಖ, ಕೈಕಾಲು, ಕತ್ತುಗಳಿಗೆ ಸವರಿ ಅನಂತರ ಸ್ನಾನ ಮಾಡಿ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಿ ಆರಿಸಿ ನುಣ್ಣಗೆ ಕಲಸಿ ಮೊಡವೆಗಳಿರುವ ಭಾಗಗಳಿಗೂ ಹಚ್ಚಬಹುದು. ಒಗೆಯುವ ಸೋಪಿನ ನೊರೆಯನ್ನು ಮೊಡವೆಗಳ ಮೇಲೆ ಹಚ್ಚಿ ಆ ಭಾಗ ಒಣಗುವುದರಿಂದ ಮೊಡವೆಗಳು ಕಡಿಮೆ ಆಗುವುದು. ನಿಮಿಷಕ್ಕಿಂತ ಹೆಚ್ಚಾಗಿ ಇದನ್ನು ಬಳಸಬಾರದು. ಇದನ್ನು ಹೆಚ್ಚು ಹೊತ್ತು ಬಳಸಿದರೆ ಚರ್ಮಕ್ಕೆ ಹಾನಿ ಉಂಟಾಗುವುದು. ಕರ್ಪೂರದ ಎಣ್ಣೆಯನ್ನು ಆಗಾಗ ಮೊಡವೆಗಳು ಏಳುವ ಭಾಗಕ್ಕೆ ಸವರುತ್ತಿದ್ದರೆ ಮೊಡವೆಗಳು ಬೇಗ ಮಾಯವಾಗುತ್ತದೆ. ಬಿಸಿ ನೀರಿನಲ್ಲಿ ಸಾಬೂನಿನಿಂದ ಮುಖ ತೊಳೆದು ಅನಂತರ ಕುದಿಯುತ್ತಿರುವ ನೀರಿನ ಹಬೆಗೆ 10 ನಿಮಿಷಗಳು ಮುಖವನ್ನು ಒಡ್ಡಿ ಅನಂತರ ಶುಭ್ರವಾದ ಬಟ್ಟೆಯಿಂದ ಮುಖವನ್ನು ಒತ್ತಿ ಒರೆಸಿಕೊಳ್ಳಬೇಕು. ಹೀಗೆ ಒತ್ತುವಾಗಲೇ ಕಲೆಗಳು ಕಡಿಮೆಯಾಗುತ್ತಾ ಬರುತ್ತದೆ. ವಾರಕ್ಕೊಮ್ಮೆ ಹೀಗೆ ಮಾಡಿದರೆ ಸಾಕು. ಹಾಲು ಮತ್ತೊಂದು ಉಪಯುಕ್ತ ವಸ್ತು. ಮುಖ ತೊಳೆಯುವಾಗ ರೋಗ ನಿವಾರಕಗಳಿರುವ ಸಾಬೂನು ಉಪಯೋಗಿಸಿ ತೊಳೆದು ಒರೆಸಿಕೊಂಡು ಅನಂತರ ಬಿಸಿಯಾದ ಹಾಲನ್ನು ಸ್ಪಂಜಿನಲ್ಲಿ ಅದ್ದಿ ಮುಖದ ಮೇಲೆ 15 ನಿಮಿಷಗಳು ಹಚ್ಚಿದರೆ ಕಲೆಗಳು ಕಡಿಮೆಯಾಗುವ ಸಂಭವವಿದೆ. ಬಿಸಿ ಮಾಡಿದ ಜೇನುತುಪ್ಪವನ್ನು ಮೊಡವೆಗಳ ಮೇಲೆ, ಮುಖದ ಮೇಲೆ ಹಚ್ಚಿ 15 ನಿಮಿಷಗಳ ಕಾಲ ಬಿಟ್ಟು ಅನಂತರ ಮುಖ ತೊಳೆದುಕೊಳ್ಳುವುದರಿಂದ ಕಲೆಗಳು ನಿವಾರಣೆಯಾಗುತ್ತದೆ. ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ, ಆಲಸ್ಯ ಉಂಟಾದರೆ ಕೋಳಿ ಮೊಟ್ಟೆಯ ಬಿಳಿಭಾಗ ಮತ್ತು ಮೊಸರು, ಸೌತೆಕಾಯಿ ಹಾಗೂ ಟೊಮೆಟೊ ರಸಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 5 ನಿಮಿಷಗಳ ನಂತರ ತೊಳೆಯಿರಿ. 4 ಔನ್ಸ್ ಪುಡಿ ಮಾಡಿದ ಬಾದಾಮಿಗೆ 2 ಔನ್ಸ್ ಗ್ಲಿಸರಿನ್, 2 ಔನ್ಸ್ ಕೆಮ್ಮಣ್ಣು ಸೇರಿಸಿ ನೀರಿನಲ್ಲಿ ಕಲಸಿ ಕಪ್ಪು ಕಲೆಗಳ ಮೇಲೆ ಹಚ್ಚುತ್ತಾ ಬಂದರೆ ಕಲೆಗಳು ಕ್ರಮೇಣ ಮಾಯವಾಗುವುದು. ಶರೀರದ ಕೋಮಲತ್ವ ಕಡಿಮೆಯಾಗದಿರಬೇಕಾದರೆ
ಅರೆದು ತೆಗೆದ ಗಂಧದಲ್ಲಿ ಚಿಟಿಕೆ ಅರಶಿನ, ಸ್ವಲ್ಪ ಹಾಲು ಕಲಸಿ ಮುಖಕ್ಕೆ ಹಚ್ಚಬೇಕು. ಮೊಡವೆಗಳನ್ನು ದೂರವಾಗಿಸಲು ಸೋಡಾ ತಂಪುಪಾನೀಯಗಳ ಸೇವನೆಯಿಂದ ದೂರವಿರಬೇಕು. ಟೊಮೆಟೊ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ, ಅಣ್ಣಾಂಗ ಹಾಗೂ ಕ್ಯಾಲ್ಸಿಯಂ ಇದ್ದು ಮುಖದ ಚರ್ಮದ ಆರೋಗ್ಯವನ್ನು ಕಾಪಾಡಬಲ್ಲದು.